ವೀರಭದ್ರ. ಸರ್ವೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ವೀರಭದ್ರ, ಅಟ್ಟಹಾಸದಿಂದ ಮೆರೆಯುತ್ತಿರುವ ದಕ್ಷನ ಶಿರವನ್ನು ತೆರೆದು ಕೊಬ್ಬಿನಿಂದ ಮೆರೆಯುತ್ತಿರುವ ಭೃಗುವಿನ ಗರ್ವವನ್ನು ಮುರಿದು ಬಾ. ಅಪ್ಪಣೆ ದೇವ. ನಿನ್ನ ಶರೀರದ ಒಂದು ಭಾಗವೇ ನಾನಾಗಿರುವಾಗ ಕ್ಷಣಾರ್ಥದಲ್ಲಿ ಹೋಗಿ ಅಂತ್ಯ ಕಾಣಿಸಿ ಬರುವೆ. ಅದು ಅಷ್ಟು ಸುಲಭವಲ್ಲ ವೀರಭದ್ರ. ಅವರಿಗೆ ಹುಟ್ಟು ಸಾವು ಎಂಬುದಿಲ್ಲ. ಇರಬಹುದು, ಆದರೆ ಅವರನ್ನು ಬೇರ್ಪಡಿಸುವ ಶಕ್ತಿ ಈ ವೀರಭದ್ರನಿಗಿದೆ. ಭಲೆ ಭಲೆ ವೀರಭದ್ರ, ಜಯಶಾಲಿಯಾಗಿ ಬಾ. ಅಪ್ಪಣೆ ಪರಮೇಶ್ವರ. ಇನ್ನಾದರೂ ಯಜ್ಞವನ್ನು ನಿಲ್ಲಿಸಿ. ಸಾಧ್ಯವಿಲ್ಲ ಪ್ರಸೋದಿ. ಹೆತ್ತ ಮಗಳನ್ನು ಕಳೆದುಕೊಂಡು ಸರ್ವಾಧಿಕಾರಿಯಾಗಿ ಮೆರೆಯಬೇಕೆ? ಸತ್ತವಳು ಒಬ್ಬಳು, ಬದುಕಿರುವವರು 100. ಯೋಚಿಸು ದಕ್ಷ. ನೀನು ಮುಂದುವರಿಸು ಗುರುದೇವ. ವೀರಭದ್ರನಾದ್ರೇನು, ಮಹಾದೇವನಾದ್ರೇನು, ನಮ್ಮಣ್ಣನ ಮಾತಿಗೆ ಬೆಲೆ ಇಲ್ಲವೇ? ವೀರಭದ್ರ, ಕಣಕಣದಲ್ಲಿ ಗರ್ವವನ್ನು ತುಂಬಿಕೊಂಡಿರುವ ಭೃಗುದೇವ ನೀನೆಯೋ? ನನ್ನ ಕಣ್ಣನ್ನು ಕಿತ್ತರೂ ನಿನಗೆ ಬುದ್ಧಿ ಬರಲಿಲ್ಲ. ನಿನ್ನ ಗರ್ವವನ್ನು ಮುರಿದು ಅಂತ್ಯ ಕಾಣಿಸುವೆ. ಈಗ ತಾನೇ ಉದ್ಭವಿಸಿರುವ ಪರಶಿವನ ಮತ್ತೊಂದು ಆವಿರ್ಭಾಗವೇ ಈ ವೀರಭದ್ರ. ಅಷ್ಟು ಸಾಕು ಭೃಗುದೇವ, ಈ ವೀರಭದ್ರನ ಸದಪಡೆಯಲು. ಒಂದೇ ಎರಡೇ ಹೇಳಿಕೊಳ್ಳುವುದಕ್ಕೆ 106 ಹೆಸರು. ನಾಚಿಕೆ ಆಗುವುದಿಲ್ಲವೇ ನನಗೆ? ಅದು ಈ ದಕ್ಷನೊಡನೆ ಹೋರಾಡಲು ಪರಮೇಶ್ವರನ ಮತ್ತೊಂದು ಭಾಗ ವೀರಭದ್ರನಾಗಿ ಬಂದು ನಿಲ್ಲವೆಯಾ? ದಕ್ಷ, ಬಾಯಿಗೆ ಬಂದಂತೆ ಮಾತನಾಡಬೇಡ. ಪರಶಿವನು ಮಾವನನ್ನೇ ಕೊಂದ ಎಂಬ ಅಪಕೀರ್ತಿಗೆ ಒಳಗಾಗಬಾರದೆಂದು ವೀರಭದ್ರನಾಗಿ ಬಂದಿರುವೆ ಅಷ್ಟೇ. ತಪ್ಪೊಪ್ಪಿಕೊಂಡು ಶರಣಾಗು. ಸರ್ವೇಶ್ವರ ನೀನು ನಾನು ಎಂಬುದು ಇವರ ಸಮ್ಮುಖದಲ್ಲೇ ನಿರ್ಧಾರವಾಗಲಿ. ಧೈರ್ಯವಿದ್ದರೆ ಬಾ, ತೊಡೆತಟ್ಟು ಯುದ್ಧಕ್ಕೆ ಸಿದ್ಧರಾಗು.
ಬರುವುದೇ? ಹೆಣ್ಣಾಗಿ ಹುಟ್ಟಿದ್ದ ತಪ್ಪ. ಇದನ್ನೆಲ್ಲ ನೋಡಿಕೊಂಡು ನಾನು ಹೇಗೆ ಬದುಕಿರಲಿ? ನೀನು ಈಗ ಬಾರದೆ ಹೋದರೆ ಇದೇ ಯಜ್ಞಕ್ಕೆ ಬಿದ್ದು ಆಹುತಿ ಆಗುತ್ತೇನೆ. ನಿಲ್ಲು ತಾಯಿ, ನಿಲ್ಲು, ಸಮಾಧಾನ ಮಾಡಿಕೊ. ಹೇ ಪರಮೇಶ್ವರ, ಸರ್ವೇಶ್ವರನಿಗೆ, ಜಗದೀಶ್ವರನಿಗೆ, ಪರಮೇಶ್ವರನಿಗೆ. ಶಾಂತನಾಗು ಪರಮಾತ್ಮ, ಶಾಂತನಾಗು. ಪರಮೇಶ್ವರ, ಜಗದೀಶ್ವರ, ದಕ್ಷದೇವನು ಮಾಡಿದ ಅಪರಾಧವನ್ನು ಮನ್ನಿಸು ಮಹಾದೇವ, ಮನ್ನಿಸು. ಶಂಕರ, ಎಲ್ಲವನ್ನೂ ಬಲ್ಲವನು ನೀನು. ಈ ರೀತಿ ಅನಾಹುತಕ್ಕೆ ಎಡೆ ಮಾಡಿಕೊಡುವುದು ಸರಿಯೇ? ನಾರದರೆ, ಇದೆಲ್ಲದಕ್ಕೂ ನೀವೇ ಕಾರಣ. ವಸುಂಧರ, ನಾರದರು ನಮ್ಮ ಸಲಹೆಯಂತೆ ನಡೆದುಕೊಂಡಿದ್ದಾರೆ. ಹಾಗಾದರೆ ಅದಕ್ಕೆಲ್ಲ ನಾನೇ ಕಾರಣ ಪರಮಾತ್ಮ. ಮೊದಲು ನನ್ನನ್ನು ಶಿಕ್ಷಿಸು. ಇಲ್ಲಿ ಯಾರೂ ಕಾರಣರಲ್ಲ, ಕಾಲವೇ ಎಲ್ಲದಕ್ಕೂ ಕಾರಣ. ನಾವು ನಿಮಿತ್ತ. ಬ್ರಹ್ಮದೇವ, ಈಗ ನೀನು ಒಂದು ತಲೆಯನ್ನು ಸೃಷ್ಟಿ ಮಾಡಬೇಕಿದೆ. ಯಾವ ತಲೆ ದೇವ? ಇಲ್ಲಿ ನೋಡು, ಯಜ್ಞಕುಂಡದಲ್ಲಿ ದಕ್ಷ ಬ್ರಹ್ಮನ ತಲೆಯು ಬೆಂದು ಭಸ್ಮವಾಗಿದೆ. ಸರಿ ಪರಮೇಶ್ವರ, ಆಡಿನ ತಲೆಯನ್ನು ಸೃಷ್ಟಿ ಮಾಡಿ ತರುವೆ. ಪರಮೇಶ್ವರ, ಆಡಿನ ತಲೆಯೇ? ಹೌದು. ಯಾಕೆ ಪರಮೇಶ್ವರ? ಆಡಿನ ತಲೆಯನ್ನು ಹಾಕಿದರೆ ನಾನು, ನನ್ನದು, ನನ್ನಿಂದ ಎಂಬುದು ಹೋಗಿ ದಕ್ಷರಾಜನು ಶಾಂತವಾಗುತ್ತಾನೆ. ಆಡಿನ ತಲೆಯನ್ನೇ ಏಕೆ ಹಾಕಬೇಕು ಪರಮಾತ್ಮ? ಆಡು ಮುಟ್ಟದ ಸೊಪ್ಪಿಲ್ಲ, ಆಡು ಯೋಚಿಸದ ವಿಷಯವಿಲ್ಲ. ಆಡು ಯಾವಾಗಲೂ ಕೊಬ್ಬಿನಿಂದ ಮೆರೆಯುತ್ತಿರುತ್ತದೆ. ಹಾಗೆಯೇ ಕ್ಷಣ ಮಾತ್ರದಲ್ಲಿ ಶಾಂತವಾಗುತ್ತದೆ. ಆಡಿನಲ್ಲಿ ವಾಂಗ್ಮಯತೆಯನ್ನು, ಚಮತ್ಕಾರವನ್ನೂ ಕಾಣಬಹುದು. ದಕ್ಷನಂತೆಯೇ ಗುಣವನ್ನು ಹೊಂದಿರುವ ಆಡಿನ ತಲೆಯೇ ಈ ದೇಹಕ್ಕೆ ಸೂಕ್ತವಾಗಿ ಹೊಂದಿಕೊಳ್ಳುವುದು. ಹೇ ಪರಮಾತ್ಮ, ಎಲ್ಲಿರುವೆ ತಂದೆ, ಎಲ್ಲಿರುವೆ? ಕಾಪಾಡು ತಂದೆ, ಕಾಪಾಡು ಸರ್ವೇಶ್ವರ, ಜಗದೀಶ್ವರ. ಭೃಗು, ನಿನ್ನ ಅಹಂಕಾರವೆಲ್ಲ ಅಡಗಿತೆ. ಎಲ್ಲಿ ಹೋಯಿತು ಆ ನಿನ್ನ ಗರ್ವ? ಇನ್ನೆಲ್ಲಿ ಅಹಂಕಾರ ದೇವ? ಆ ಜಗನ್ಮಾತೆ ಯಜ್ಞಕುಂಡದಲ್ಲಿ ಮಿಂದಾಗಲೇ ಎಲ್ಲವೂ ಅಡಗಿತು ಸರ್ವೇಶ್ವರ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲವೇ ಜಗದೀಶ್ವರ? ನಿರ್ಮಲವಾದ ಮನಸ್ಸಿನಿಂದ ಆದಿಶಕ್ತಿಯನ್ನು ನೆನೆದು ತ್ರಿಮೂರ್ತಿಗಳನ್ನು ಸ್ಮರಿಸುತ್ತಾ ಎದ್ದು ಬಾ ಭೃಗುದೇವ. ಧನ್ಯನಾದೆ ಪರಮೇಶ್ವರ, ಧನ್ಯನಾದೆ. ಹೇ ಪರಮೇಶ್ವರ, ಜಗದೀಶ್ವರ, ನಾನು ಮಾಡಿದ ತಪ್ಪನ್ನು ಕ್ಷಮಿಸು ತಂದೆ, ಕ್ಷಮಿಸು. ಹೇ ವಿಷ್ಣುದೇವ, ಬ್ರಹ್ಮದೇವ, ದಯಮಾಡಿ ನನ್ನನ್ನು ಕ್ಷಮಿಸಿ. ಬಾ ಭೃಗುದೇವ, ಈ ತಲೆಯನ್ನು ತೆಗೆದುಕೊಂಡು ದಕ್ಷರಾಜನ ದೇಹಕ್ಕೆ ಹೊಂದಿಸು. ಆಗಬಹುದು ಜಗದೀಶ್ವರ. ದಕ್ಷರಾಜ, ದಕ್ಷರಾಜ, ಎದ್ದೇಳು. ಎಲ್ಲಿ ಎಲ್ಲಿ ಆ ವೀರಭದ್ರ? ದಕ್ಷದೇವ, ನಿನ್ನ ಮುಖವನ್ನೊಮ್ಮೆ ನೋಡಿಕೋ. ಭೃಗುದೇವ, ಏನಿದು? ನಿನ್ನ ಮಗಳು ಸತಿಯನ್ನೊಮ್ಮೆ ನೆನೆಸಿಕೋ ದಕ್ಷ. ಅಯ್ಯೋ ಮಗಳೇ ಸತಿ, ನಿನ್ನ ಸಾವಿಗೆ ನಾನೇ ಕಾರಣನಾದರೆ. ಅಯ್ಯೋ ಪರಮಾತ್ಮ, ಏನು ನಿನ್ನ ಮಾಯಾಲೀಲೆ? ನನ್ನ ಮಗಳನ್ನು ಬದುಕಿಸಿಕೊಡು ಪರಮಾತ್ಮ, ಬದುಕಿಸಿಕೊಡು. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ದಕ್ಷರಾಜ. ಸತಿಯಾದ ನಿನ್ನ ಮಗಳು ಅಗ್ನಿಯಲ್ಲಿ ಬೆರೆತು ಆತ್ಮಜ್ಯೋತಿಯಾಗಿ ನನ್ನಲ್ಲೇ ಬೆಳಕಾಗಿರುವಳು. ಅವಳು ಮಗಳಾಗಿ ಹುಟ್ಟಿದ್ದೇ ನಿನ್ನ ತಪೋಬಲದಿಂದ. ಇನ್ನು ಮುಂದೆ ಸತಿ ಭೂಲೋಕದಲ್ಲಿ ಪಾರ್ವತಿ, ದುರ್ಗಿ, ಕಾಳಿ, ಚೌಡಿ, ಮಾರಿ, ಗಿರಿಜೆ, ಚಾಮುಂಡಿಯಾಗಿ ಜನ್ಮವೆತ್ತಿ ಭಕ್ತರ ಕಷ್ಟಗಳನ್ನು ಪರಿಹರಿಸುವಳು. ಧನ್ಯನಾದನು ಪರಮಾತ್ಮ, ಧನ್ಯನಾದನು. ಜಗದೀಶ್ವರ, ಸರ್ವೇಶ್ವರ, ಸಾರ್ವಭೌಮ, ಧನ್ಯನಾದನು ದೇವ, ಧನ್ಯನಾದನು. ಈ ಕಾಲಚಕ್ರದ ಆಟದಲ್ಲಿ
ಆಡಿಸುವವರು ನೀವು, ಆಡುವವರು ನಾವು. ನಿಮಗೆ ಹುಡುಗಾಟ, ನಮಗೆ ಪ್ರಾಣ ಸಂಕಟ. ಏನಂತೀರಿ ನಾರದರೆ? ನೀವು ಸೂತ್ರಧಾರಿಗಳು ಒಂದೇ, ನಾವು ಪಾತ್ರಧಾರಿಗಳು ಒಂದೇ. ನೋಡುಗರು ಪ್ರೇಕ್ಷಕರು